ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು 2026 SSCGD ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಸೆಕ್ಷನಲ್ಲಿ ಚಾಪ್ಟರ್ ವೈಸ್ ಕ್ಲಾಸಸ್ನ ನೋಡ್ತಾ ಇದ್ವಿ. ಅದರಲ್ಲಿ ಇವತ್ತು ಬಂದ್ಬಿಟ್ಟು ಸೆಕೆಂಡ್ ಚಾಪ್ಟರ್ ಆದ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಸೆಕೆಂಡ್ ಕ್ಲಾಸ್ ನೋಡೋಣ. ಆಲ್ರೆಡಿ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಬೇಸಿಕಲ್ಲಿ ಯಾವ ರೀತಿ ಕ್ವಶನ್ ಕೇಳ್ಬೋದು ಅನ್ನೋದನ್ನ ಮೊದಲನೇ ಕ್ಲಾಸ್ ಅಪ್ಲೋಡ್ ಆಗಿದೆ. ಪ್ರೀವಿಯಸ್ ಇಯರಲ್ಲಿ ಬಿದ್ದಂಥ ಕ್ವಶನ್ ತೊಗೊಂಡು ಕ್ಲಾಸ್ನ ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೇ ಲಿಸ್ಟಲ್ಲಿದೆ, ಹೋಗಿ ನೋಡಿ. ಇನ್ನು ನೆಕ್ಸ್ಟ್ ಪರ್ಸೆಂಟೇಜಿಗೆ ಸಂಬಂಧಪಟ್ಟಂತೆ ಕೂಡ 3 ಕ್ಲಾಸಸ್ ಅಪ್ಲೋಡ್ ಆಗಿದೆ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೇ ಲಿಸ್ಟಲ್ಲಿದೆ, ಹೋಗಿ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಕ್ಲಾಸ್ ಅಪ್ಲೋಡ್ ಆದಮೇಲೆ ವಿತ್ ಆನ್ಸರ್ ಜೊತೆ PDF ನಮ್ಮ ಟೆಲಿಗ್ರಾಮಲ್ಲಿ ನಿಮಗೆ ಪ್ರಾಕ್ಟೀಸ್ಗಂತ ಸಿಗುತ್ತೆ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಏನಿದೆ ಹೇಳಿದ್ದೀನಿ, 2026 ಎಕ್ಸಾಮ್ಗೆ ನಮ್ಮ ತಯಾರಿ. ಈ 2026 ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಿಮಗೆ ಸಿಗೋದು ಇನ್ನೇನಿದ್ರು ಇದು ಆಗಸ್ಟಲ್ಲಿ 10 ಡೇಸ್ ಆಲ್ರೆಡಿ ಹೋಗಿದೆ. ಇನ್ನು 20 ಡೇಸ್ ಅಷ್ಟೇ ಉಳಿದಿರೋದು. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಇನ್ನು 5 ಮಂತ್ಸ್ ಅಷ್ಟೇ ನಿಮ್ಗೆ ಟೈಮ್ ಉಳಿದಿರೋದು. ಜನವರಿ ಆರ್ ಫೆಬ್ರವರಿಲಿ ನಿಮ್ಗೆ ಎಕ್ಸಾಮು. ಜನವರಿಗಿಲ್ಲ ಅಂದರೂ ಕೂಡ ಫೆಬ್ರವರಿಲಿ ಫಿಕ್ಸ್ ನಿಮ್ಮ ಎಕ್ಸಾಮ್ ಇರುತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗೋಕ್ಕೆ ಇನ್ನು ಕೇವಲ 2 ತಿಂಗಳು ಬಾಕಿ ಇರೋದು. ಯಾವ ತಿಂಗಳು? ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ನಿಮಗೆ ಅಪ್ಲಿಕೇಶನ್ನು ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಅಕ್ಟೋಬರಿಗೆ ಸ್ಟಾರ್ಟ್ ಆದರೆ ನವಂಬರಿಗೆ ಎಂಡ್ ಆಗಿ ಡಿಸೆಂಬರ್ 1 ತಿಂಗಳು ನಿಮ್ಗೆ ಟೈಮ್ ಸಿಗೋದು. ಜನವರಿ ಆರ್ ಫೆಬ್ರವರಿಲಿ ನಿಮ್ಮ ಎಕ್ಸಾಮ್. ನಿಮ್ಮ ಪ್ರಿಪರೇಷನ್ ಯಾವ ಥರ ಇರಬೇಕು, ಯಾವ ಥರ ನೀವು ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಸ್ಟಡಿ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಓಲ್ಡ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ ಇನ್ನು ಯಾರೆಲ್ಲ ನೋಡಿಲ್ಲ. ನಿಮಗೆ ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ ಯಾವ ಥರ ನಿಮ್ಗೆ ಏನಾದರೂ ಕಷ್ಟ ಆಗ್ತಿತ್ತು ಮ್ಯಾಥ್ಸ್ ಅನ್ನೋರು ಇದ್ರಿ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ರೆಫರ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಯಾವ ಥರ ಕ್ವಶನ್ ಬಿದ್ದಿತ್ತು ಅನ್ನೋದು ಗೊತ್ತಾಯಿತು ಅಂದರೆ ನಿಮಗೆ ಮುಂದೆ ನಾವು ಹೆಂಗೆ ರೆಡಿ ಆಗಬೇಕು, ಎಕ್ಸಾಮಿಗೆ ಹೆಂಗೆ ತಯಾರಿ ಮಾಡಬೇಕು ಅನ್ನೋದು ಕೂಡ ನಿಮ್ಗಲ್ಲೊಂದು ಡ್ರಿಪ್ ಸಿಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ನೀವು ಡೈಲಿ ಒಂದೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ವಿತ್ ಟೈಮಿಂಗ್, ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಾಗಲಿ ಅಥವಾ ಯಾವುದೋ ಒಂದು ಆ್ಯಪಲ್ಲಾಗಲಿ ನೀವು ವಿತ್ ಟೈಮಿಂಗ್ ಜೊತೆ ನೀವು ಪ್ರಾಕ್ಟೀಸ್ನ ಮಾಡಬೇಕಾಗುತ್ತೆ. ಡೈಲಿ ಟೆಕ್ಸ್ಟ್ ಬುಕ್ ತೊಗೊಳ್ಳಿ. 300 ಚಿಲ್ಲರೆ ಇದೆ, 307 ರೂಪಾಯಿ ಏನೋ ಇದೆ. ಅದು 307 ರೂಪಾಯಿಗೆ ನಿಮಗೆ 1 ವರ್ಷದ ಪಾಸ್ಪೋರ್ಟ್ ಏನೋ ಸಿಗುತ್ತೆ. ಅದು ಆಫರ್ ಇದ್ದಾಗ ನಾನು ನಿಮಗೆ ಹೇಳ್ತೀನಿ. ಟೆಲಿಗ್ರಾಮ್ ಚಾನಲಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಏನಿದೆ ಇದು? ಮೊದಲನೇ ಕ್ವಶನ್ ನೋಡಿ. ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ನಡುವಿನ ವ್ಯತ್ಯಾಸ 264. ಶೇಕಡಾವಾರು ಲಾಭ 33% ಆಗಿದ್ದರೆ ಮಾರಿದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇದು ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಸೆಕೆಂಡ್ ಕ್ಲಾಸ್ ಆಗಿದೆ. ಆಲ್ರೆಡಿ ಫಸ್ಟ್ ಕ್ಲಾಸ್ ಅಪ್ಲೋಡ್ ಆಗಿದೆ. ಫಸ್ಟ್ ಕ್ಲಾಸಲ್ಲಿ ಕೂಡ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಬಿದ್ದಿದ್ದ ಬೇಸಿಕ್ ಕ್ವಶನನ್ನು ಬಿಡಿಸಿದ್ದೀನಿ. ಇದು 2ನೇ ಕ್ಲಾಸು. ಯಾವ ಥರ ಬಿಡಿಸೋದು ಈ ಕ್ವಶನ್ನ ಏನು ಅನ್ನೋದು ನೋಡೋದಾದರೆ, ಇಲ್ಲಿ ಜಸ್ಟ್ ಅವರು ಏನು ವಸ್ತುವಿನ ಬೆಲೆ ಕೊಟ್ಟಿಲ್ಲ, ಮಾರಾಟ ಬೆಲೆ ಕೊಟ್ಟಿಲ್ಲ, ಕೊಂಡ ಬೆಲೆ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಇಲ್ಲಿ ಏನನ್ನು ಕೊಟ್ಟಿದ್ದಾರೆ? ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ನಡುವಿನ ವ್ಯತ್ಯಾಸ ಕೊಟ್ಟಿದ್ದಾರೆ. ಎಷ್ಟಿದೆ ವ್ಯತ್ಯಾಸ? 264 ರೂಪಾಯಿ. ಇನ್ನು ನೆಕ್ಸ್ಟು ಶೇಕಡಾವಾರು ಲಾಭ ಅಂತ ಹೇಳ್ತಿದ್ದಾರೆ. ಲಾಭ ಅಂದರೆ ಎಷ್ಟು ಹೇಳ್ತಿದ್ದಾರೆ? 33%. ಇಲ್ಲಿ ಲಾಭ ಅಂದರೆ ಎಷ್ಟಾಗುತ್ತೆ? ಅಲ್ಲಿ ನಮಗೆ 33% ಅಂದರೆ 133 ಲಾಭ ಆಗುತ್ತೆ. ಓಕೆ, ಇದನ್ನ ಯಾವ ಥರ ಬಿಡಿಸೋದು ನೋಡೋಣ. ಮೊದಲು ಫಸ್ಟ್ನೇ ಸ್ಟೆಪ್ ಏನು ಮಾಡಬೇಕು? ನಾನು ನಿಮಗೆ ಮ್ಯಾಥ್ಸ್ ಹೇಳ್ತೀನಿ, ಮ್ಯಾಥ್ಸ್ ಕಲಿಬೇಕು, ಗಣಿತ ನಿಮಗೆ ಬರಬೇಕು ಅಂದರೆ ಸ್ಟೆಪ್ ವೈಸ್ ಲೆಕ್ಕನ ಮಾಡೋದು ಕಲೀರಿ ಅಂತ. ಮೊದಲನೇ ಸ್ಟೆಪ್ ಏನು ಮಾಡಬೇಕು? ಈ ಥರ ಪ್ರಾಬ್ಲಮ್ ಬಂದಾಗ ಮೊದಲು ನೀವು ಇಲ್ಲಿ ವ್ಯತ್ಯಾಸ ಕೊಟ್ಟಿರೋದ್ರಿಂದ, 2 ಮಾರಿದ ಮತ್ತು ಕೊಂಡ ಬೆಲೆ ನಡುವಿನ ವ್ಯತ್ಯಾಸ ಕೊಟ್ಟಿರೋದ್ರಿಂದ ನೀವು ಲಾಭ ಎಷ್ಟು ಅಂತ ಹೇಳ್ತಿದ್ದಾರೆ? 33% ಅಂತ. ಯಾವಾಗಲೂ ಕೊಂಡ ಬೆಲೆ ಎಷ್ಟಿರುತ್ತೆ ನಮಗೆ ಗೊತ್ತಿಲ್ಲ. ಕೊಂಡ ಬೆಲೆ ಗೊತ್ತಿಲ್ಲ, ಹಾಗಾದ್ರೆ ನಾವು ಏನು ಅನ್ಕೋಬೇಕು? ಪ್ರಾಬ್ಲಮ್ ಬಿಡಿಸೋಕ್ಕೆ ಈಸಿ ಆಗಬೇಕು ಅಂದರೆ 100ಗೆ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ಇಲ್ಲೀಗ ಕಾಸ್ಟ್ ಪ್ರೈಸು ಆ್ಯಂಡ್ ಸೆಲ್ಲಿಂಗ್ ಪ್ರೈಸು CP SP. CP ಅಂದರೆ ಎಷ್ಟಿದೆ? ಕೊಂಡ ಬೆಲೆ ನಮಗೆ ಗೊತ್ತಿಲ್ಲ ಅಂದರೆ ಏನು ಅನ್ಕೋಬೇಕಂತ ಹೇಳಿದ್ದೀನಿ? 100. ನೆಕ್ಸ್ಟು ಲಾಭ ಎಷ್ಟು ಅಂತ ಹೇಳ್ತಿದ್ದಾರೆ? 33%. 33% ಲಾಭ ಅಂದರೆ ಎಷ್ಟಾಗುತ್ತೆ? ಅಲ್ಲಿಗೆ 133. ಓಕೆ, ಇಲ್ಲಿ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ನಡುವಿನ ವ್ಯತ್ಯಾಸ ಕೊಟ್ಟಿರೋದ್ರಿಂದ ನಾವು ಇಲ್ಲಿ CP ಮತ್ತು SP ನಡುವೆ ಎಷ್ಟು ವ್ಯತ್ಯಾಸ ಬರುತ್ತೆ ಅನ್ನೋದು ನೋಡಬೇಕು. ಇಲ್ಲಿ 100, 133 ಅಂದರೆ ವ್ಯತ್ಯಾಸ ಎಷ್ಟಿದೆ? ಇಲ್ಲಿ ಡಿಫ್ರೆಂಟು 33%. ಈ 33% ಅಂದರೆ ಏನು ಅಂದರೆ, ಈ 33% ಅಂದರೆ ಇಲ್ಲಿ 264 ರೂಪಾಯಿ. ನಮಗೆ ಬೇಕಾಗಿರೋದೇನು? ಮಾರಿದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಮಾರಿದ ಬೆಲೆ ಯಾವುದಾಗುತ್ತೆ? SP. ಸೆಲ್ಲಿಂಗ್ ಪ್ರೈಸು 133. 133 ಅಂದರೆ ಎಷ್ಟು? ಕ್ರಾಸ್ ಮಲ್ಟಿಫಿಕೇಷನ್ ಮಾಡಬೇಕು. ಇಲ್ಲಾಂದರೆ ಇಲ್ಲೇ ನಾವು ಡೈರೆಕ್ಟಾಗಿ ಲೆಕ್ಕನ ಸಾಲ್ವ್ ಮಾಡ್ಬೋದು, ಇಲ್ಲಾಂದರೆ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿ ಹಾಕ್ಕೊಂಡು ಮಾಡ್ಬೋದು. ಈ ಥರ ಕ್ರಾಸ್ ಮಲ್ಟಿಫಿಕೇಷನ್ ಮಾಡೋದು ಯಾವ ಥರ ಅಂತಲೂ ಹೇಳ್ಕೊಟ್ಟಿದ್ದೀನಿ. ಜೋಡಿ ಇರೋದನ್ನ ಮೇಲೆ ಬರಿಬೇಕು ಅಂತ.
ಏನಾಗುತ್ತೆ 133 ಇಂಟು 264 ಡಿವೈಡೆಡ್ ಬೈ 33. ನೆಕ್ಸ್ಟು ಎಷ್ಟರಲ್ಲಿ ಹೋಗುತ್ತೆ 33 ಒಂದಲೇ 33 ಎಂಟ್ಲೆ ಇಲ್ಲಿ 264 ಆಗುತ್ತೆ. ಇನ್ನು ಉಳಿದಿದ್ದೇನು 133 ಇಂಟು 8 ಎಷ್ಟಾಗುತ್ತೆ 133 ಇಂಟು 8 ಅಂದರೆ 1064 ಬಂತಾ. ಇದೇನಾ ಆಪ್ಷನಲ್ಲಿ? ಯಾವ ಆಪ್ಷನಲ್ಲಿದೆ ನೋಡಿ, ಸೆಕೆಂಡ್ ಆಪ್ಷನಲ್ಲಿದೆ. ಆನ್ಸರ್ ಈಸ್ 1064, 1064. ಮಾರಿದ ಬೆಲೆ ಏನಾಗುತ್ತೆ 1064 ಆಗುತ್ತೆ. ಓಕೆ, ಈ ಲೆಕ್ಕ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇದೇ ಥರ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಇದೆ, ಅದನ್ನು ನೋಡಿ ಕ್ಲಿಯರ್ ಆಗುತ್ತೆ. ಸೆಕೆಂಡ್ ಪ್ರಾಬ್ಲಮ್ ಹೋಗೋಣ. ಇಲ್ಲೇನಿದೆ, ಇಲ್ಲೂ ಕೂಡ ಸೇಮ್ ಎರಡನೇ ಪ್ರಾಬ್ಲಮ್ಮು. ಇಲ್ಲೇನಿದೆ ಕ್ವಶನ್ನು, ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ನಡುವಿನ ವ್ಯತ್ಯಾಸ 120, ಲಾಭ 10% ಆಗಿದ್ದರೆ ಕೊಂಡ ಬೆಲೆ ತಿಳಿಸಿ ಅಂತ ಕೇಳಿದ್ದಾರೆ, ಅಥವಾ ಕೊಂಡ ಬೆಲೆ ಎಷ್ಟು ಅಂತ. ಅಲ್ಲಿ ಮಾರಿದ ಬೆಲೆ ಕೇಳಿದ್ರು, ಇಲ್ಲಿ ಕೊಂಡ ಬೆಲೆ ಕೇಳಿದ್ದಾರೆ. ಸೇಮ್ ಪ್ಯಾಟ್ರನ್, ಇವಾಗ ಏನು ಬಿಡಿಸಿದೆ ಅದೇ ಥರ ಬಿಡಿಸ್ಬೇಕು. ಮೊದಲು ಏನು ಮಾಡಬೇಕು, CP SP ನಡುವೆ ವ್ಯತ್ಯಾಸ ತೆಗಿಬೇಕು. ಇಲ್ಲಿ ಕಾಸ್ಟ್ ಪ್ರೈಸ್, ಇಲ್ಲೂ ಕೂಡ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕೊಟ್ಟಿಲ್ಲ ಅವರು. ನಾವೇನು ಮಾಡಬೇಕು, ಅವಾಗ ಕೊಟ್ಟಲಿಲ್ಲಾಗ 100ಗೆ ಫೈಂಡ್ ಔಟ್ ಮಾಡ್ಕೋಬೇಕು. CP SP. ಓಕೆ, CP ಗೊತ್ತಿಲ್ಲ, ಕಾಸ್ಟ್ ಪ್ರೈಸ್ ಏನು ಅನ್ಕೋಬೇಕು 100. SPಗೆ ಏನು ಹೇಳಿದ್ದಾರೆ 10% ಲಾಭ ಅಂದರೆ ಎಷ್ಟಾಗುತ್ತೆ 110 ಆಗುತ್ತೆ. ಇಲ್ಲಿಗೆ ನಮ್ಗೆ ವ್ಯತ್ಯಾಸ ಬೇಕು. ವ್ಯತ್ಯಾಸ ಎಷ್ಟಾಗುತ್ತೆ 100 110 ಅಂದರೆ 10%. ಓಕೆ, ಈ 10% ಏನಿದೆ ಇದೇ ಇಲ್ಲಿ ನಮಗೆ 120 ಆಗುತ್ತೆ. ಓಕೆ, ನಮಗೇನು ಕೇಳ್ತಿದ್ದಾರೆ ಕೊಂಡ ಬೆಲೆ. ಕೊಂಡ ಬೆಲೆ ಎಷ್ಟಿರುತ್ತೆ ಯಾವತ್ತೂ 100 ಇರುತ್ತೆ. ನೆಕ್ಸ್ಟು ಕ್ರಾಸ್ ಮಲ್ಟಿಫಿಕೇಷನ್. ಓಕೆ, ಏನಾಗುತ್ತೆ ಜೋಡಿ ಇರೋದನ್ನ ಮೇಲೆ ಬರಿಬೇಕು, ಜೋಡಿ ಇಲ್ಲಾರದನ್ನ ಕೆಳಗೆ ಬರ್ಕೋಬೇಕು. 100 ಇಂಟು 120 ಡಿವೈಡೆಡ್ ಬೈ 10. ಓಕೆ, ಏನು ಮಾಡಬೇಕು ಇವಾಗ ಸಿಂಪ್ಲಿಫಿಕೇಷನ್. 0ಗೆ 0 ಕ್ಯಾನ್ಸಲ್ ಮಾಡಿ, ಉಳಿದಿದ್ದೇನು 100 ಇಂಟು 12. 100 ಇಂಟು 12 ಅಂದರೆ ಎಷ್ಟಾಗುತ್ತೆ 1200, 1200. ಆನ್ಸರ್ ಈಸ್ 1200. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಓಕೆ, ಈ ಎರಡು ಪ್ರಾಬ್ಲಮ್ನ ಬಿಡಿಸಿದಾಗ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಹೆಂಗೆ ಬಿಡಿಸೋದು ಅಂತ. ಮೊದಲನೇ ಸ್ಟೆಪ್ಪು CP SP ಅಂದರೆ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ನಡುವಿನ ವ್ಯತ್ಯಾಸ ತೆಗಿಬೇಕು, ಎಷ್ಟು ಬರುತ್ತೆ ಅನ್ನೋದು ನೋಡಿ. ಇದನ್ನು ಯಾವ ಥರ ನಾವು ಹಾಕ್ಕೋಬೇಕು ಅಂದರೆ, ಇಲ್ಲಿ ನಿಮಗೆ ಲಾಭ ಮತ್ತು ನಷ್ಟ ಕೊಟ್ಟಿರುವ ವ್ಯಾಲ್ಯೂ ಮೇಲೆ ನೀವು CP SPದು ವ್ಯತ್ಯಾಸ ತೆಗಿಬೇಕು. ಅದಾದಮೇಲೆ ಕೊಟ್ಟಿರುವ ವ್ಯತ್ಯಾಸವನ್ನು ಇಲ್ಲಿ ಎಷ್ಟು ರೂಪಾಯಿ ವ್ಯತ್ಯಾಸ ಕೊಟ್ಟಿದ್ದಾರೆ, ಮೊದಲಿಲ್ಲಿ ಏನು ಮಾಡಬೇಕು ಅಂದರೆ ನೀವು ಎಷ್ಟು % ವ್ಯತ್ಯಾಸ ಬಂದಿದೆ ಆ ಅಷ್ಟು % ವ್ಯತ್ಯಾಸ ಕೊಟ್ಟಿರುವ ರೂಪಾಯಿಗಳಲ್ಲಾಗಿರುತ್ತೆ. ಇಲ್ಲಿ ಬಂದಿದೆ ನೋಡಿ ವ್ಯತ್ಯಾಸ 120 ಅಂತ, ಅದೇ ಇಲ್ಲಿ ನಿಮಗೆ 10% ಆಗಿರುತ್ತೆ. 10% ಅಂದರೆ 120. ನಮಗೇನು ಕೇಳಿದರೆ ಕೊಂಡ ಬೆಲೆ ಎಷ್ಟು ಅಂತ. ಕೊಂಡ ಬೆಲೆ ಎಷ್ಟಿರುತ್ತೆ ಯಾವತ್ತೂ 100 ಇರುತ್ತೆ. 100 ಅಂದರೆ ಎಷ್ಟು? ನೆಕ್ಸ್ಟ್ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದಾಗ, ನೆಕ್ಸ್ಟ್ ಫೈನಲಾಗಿ ಸಿಂಪ್ಲಿಫಿಕೇಷನ್ ಮಾಡಿದಾಗ ನಿಮ್ಗೆ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಇದು ಕೂಡ ಸೇಮ್ ಕ್ವಶನ್ನು. ಇದು ಯಾವುದು 2024ರಲ್ಲಿ ಕೇಳಿರುವಂಥ ಕ್ವಶನ್ ಆಗಿದೆ. ಇದು ಈ ಎಲ್ಲ 3-4 ಕ್ವಶನಿಗೆ ಬಿಡಿಸಿದ್ರು ಕೂಡ ಇದೆಲ್ಲ 2024ರಲ್ಲಿ ಕೇಳಿರೋಂಥ ಕ್ವಶನ್ನು SSC GD ಪೇಪರಲ್ಲಿ. ಯಾರೆಲ್ಲ ಸ್ಟಡಿ ಮಾಡುವಾಗ SSC GD 2024-23 1-2 ಅಥವಾ 1 ವರ್ಷದಿಂದಲೂ ಪೇಪರೆಲ್ಲ ಸ್ಟಡಿ ಮಾಡ್ತಾ ಇದ್ದೀರಾ, ಬಿಡಿಸ್ತಾ ಇದ್ದೀರಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇದು SSC GDಲಿ ಕೇಳಿರುವಂಥ ಕ್ವಶನ್ನು. ನಿಮಗೆ ಒಂದು SSC GD ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ತಯಾರಿ ಮಾಡ್ತಿದ್ದೀರಾ ಅಂದರೆ ಜಸ್ಟ್ ಅಲ್ಲಿ ನೀವು SSC GD ಪೇಪರ್ನ ಅಷ್ಟೇ ರೆಫರ್ ಮಾಡಬೇಕು. ಇಲ್ಲಿ SSC GDಗೆ ಓದ್ತೀರಾ, PC PSI ಪೇಪರ್ನ ರೆಫರ್ ಮಾಡ್ತೀರಾ ಅಂದರೆ ಅಲ್ಲ. ಅದು ಇಲ್ಲಿ ಸ್ಟೇಟ್ ಗೌರ್ಮೆಂಟ್ಗೆ ಓದ್ತಾ ಇದ್ದೀನಿ, ಯಾವ ಎಕ್ಸಾಮಿಗೆ ಓದ್ತಿದ್ದೀನಿ ಅದಷ್ಟೇ ನೀವು ರೆಫರ್ ಮಾಡಬೇಕು. SSC GDಲಿ ಯಾವ ಥರ ಕೇಳ್ತಾರೆ, ನಮಗೆ ಬೇಕಾಗಿರೋದು SSC GD ನಾವು ಅಟೆಂಡ್ ಮಾಡೋರು, ಇದಷ್ಟೇ ಬೇಕು ನಿಮಗೆ. ನೀವು SSC GDಗೆ ಓದ್ತೀರಾ, ಬ್ಯಾಂಕಿಂಗ್ ಪೇಪರ್ ತೊಗೊತೀರ ಅಂದ್ರೆ ಅದಲ್ಲ. ಓಕೆ, ನಾನು ಹೇಳ್ತಿದ್ದೀನಿ ಅರ್ಥ ಆಗ್ತಿದೆ ಅಲ್ಲ. ಇದು 2024ರಲ್ಲಿ SSC GDಯಲ್ಲಿ ಕೇಳಿರೋಂಥ ಕ್ವಶನ್. ಈಗ ಆಲ್ರೆಡಿ 1 and 2 ಕ್ವಶನ್ ಬಿಡಿಸಿದ್ವಿ ನಾವು. ಇನ್ನು 3ನೇ ಕ್ವಶನ್ ಏನಿದೆ ನಿಮ್ಗೆ ಹೋಮ್ ವರ್ಕು. ಈಗ ಬಿಡಿಸಿರೋದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ, ಯಾವ ಥರ ಬಿಡಿಸಿದ್ದೀನಿ ಏನು ಅನ್ನೋದು. ಇದು ನಿಮಗೆ ಹೋಮ್ ವರ್ಕ್ ನಂಬರ್ 1. ಇದನ್ನು ನೀವು ಸಾಲ್ವ್ ಮಾಡಿ ಕಾಮೆಂಟಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಯಾರೆಲ್ಲ ಸಾಲ್ವ್ ಮಾಡ್ತೀರಾ, ಕೊಟ್ಟಿರೋ ಹೋಮ್ ವರ್ಕ್ ಯಾರು ಕಂಪಲ್ಸರಿ ಮಾಡ್ತೀರಾ ಅಂದರೆ, ನಾವು ನೀಟ್ನೆಸ್ಸಾಗಿ ಸ್ಟಡಿ ಮಾಡ್ತಾ ಇದ್ದೀವಿ, ನಮ್ಮದು ಸ್ಟಡಿಯಲ್ಲಿ ಹಾರ್ಡ್ ವರ್ಕ್ ಇದೆ, ನಾವು ಮಾಡಲೇಬೇಕು ಎಕ್ಸಾಮ್ ಕ್ಲಿಯರ್ ಅನ್ನೋರು ಮಾತ್ರ ಕೊಟ್ಟಿರೋ ಹೋಮ್ ವರ್ಕ್ನ ಸಾಲ್ವ್ ಮಾಡಿ ಹಾಕ್ತೀರಾ. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಿದೆ 4ನೇ ಕ್ವಶನ್.
4ನೇ ಕ್ವಶನ್ ಏನಿದೆ ಇದು ಕೂಡ 2024ರಲ್ಲಿ ಅಥವಾ 25ರಲ್ಲಿ ಕೇಳಿರುವಂಥ SSC GD ಕ್ವಶನ್ನೇ ಆಗಿದೆ. 1 ರೂಪಾಯಿಗೆ 20 ಕಿತ್ತಾಳೆ ಹಣ್ಣುಗಳನ್ನು ಖರೀದಿಸಿ 1 ರೂಪಾಯಿಗೆ 15 ಕಿತ್ತಾಳೆ ಹಣ್ಣುಗಳನ್ನು ಮಾರಿದರೆ ಅಥವಾ ಕಿತ್ತಾಳೆ ಮಾರಿದರೆ ಶೇಕಡಾವಾರು ಲಾಭ ಎಷ್ಟು? ಈ ಥರ ಕ್ವಶನ್ ಬಂದಾಗ ಏನು ಮಾಡಬೇಕು? ಏನಿದು 1 ರೂಪಾಯಿಗೆ 20 ಕಿತ್ತಾಳೆ ಹಣ್ಣು ಮತ್ತು 15 ಕಿತ್ತಾಳೆ ಹಣ್ಣು, ಏನಿದು ಅರ್ಥ ಆಗ್ತಿಲ್ಲ ಕ್ವಶನ್ ಅಂದಾಗ ನಾನು ಕೂಡ ಫಸ್ಟ್ ಟೈಮು ಹಿಂಗೆ ಅಂದ್ಕೊಂಡಿದ್ದೆ. ಆವಾಗಲೇ ನಾನು ಸ್ಟಡಿ ಮಾಡುವಾಗ ಇದೇನು 1 ರೂಪಾಯಿಗೆ 20 ಕಿತ್ತಾಳೆ ಹಣ್ಣು, ಈ ಕ್ವಶನ್ನೇ ಅರ್ಥ ಆಗ್ತಿಲ್ಲ ಅಂತ. ಬಟ್ ಇದನ್ನು ನೀವು ಬಿಡಿಸೋದು ಒಂದು ರೀತಿ ಇದೆ ಅಥವಾ ಒಂದು ಮೆಥಡ್ ಇದೆ, ಆ ರೀತಿಯಲ್ಲಿ ನೀವು ಬಿಡಿಸ್ಬೇಕಾಗುತ್ತೆ. ಜಸ್ಟ್ ಏನಿಲ್ಲ, ಒಂದು ಲೈನಲ್ಲಿ ನೀವು ಇದರಲ್ಲಿ ಆನ್ಸರ್ ತೆಗಿಬೋದು ಈ ಕ್ವಶನ್ಗೆ. ಏನು ಮಾಡಬೇಕು ಅಂದರೆ 1 ರೂಪಾಯಿಗೆ 20 ಕಿತ್ತಾಳೆ ಹಣ್ಣುಗಳನ್ನು ಖರೀದಿಸಿ ಅಂತ ಹೇಳಿದ್ದಾರೆ. ಖರೀದಿಸಿರುವ ವಸ್ತುಗಳು ಇಲ್ಲಿ ಯಾವತ್ತು 100% ಇರುತ್ತೆ. ಓಕೆ, ನೆಕ್ಸ್ಟ್ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ಹಾಕ್ಕೊಂಡ್ರಿ ಅಂದರೆ ನಿಮಗೆ ಮ್ಯಾಥ್ಸಲ್ಲಿ ಕೊಟ್ಟಿರುವ ಈಕ್ವೇಷನ್ನ ಬರ್ಕೊಳಕ್ಕೆ ಬಂದಂಗೆ ಮಾತ್ರ ನಿಮಗೆ ಆನ್ಸರ್ ಫೈಂಡ್ ಔಟ್ ಮಾಡೋಕ್ಕೆ ಬರೋದು. ಓಕೆ, ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. 1 ರೂಪಾಯಿಗೆ 20 ಕಿತ್ತಾಳೆ ಹಣ್ಣುಗಳನ್ನು ಖರೀದಿಸಿ ಅಂದರೆ ನಾನು ಹೇಳಿದ್ದೀನಿ ಎಷ್ಟು, 1 ರೂಪಾಯಿಗೆ ಎಷ್ಟು ಕಿತ್ತಾಳೆ ಹಣ್ಣುಗಳು? 20 ಕಿತ್ತಾಳೆ ಹಣ್ಣುಗಳು. ಈ ಖರೀದಿಸಿರುವ ಒಟ್ಟು ಹಣ್ಣುಗಳು ಎಷ್ಟು % ಆಗಿರುತ್ತೆ? ಯಾವತ್ತು 100%. ಓಕೆ, ಇವಾಗ ನಮಗೇನು ಹೇಳ್ತಿದ್ದಾರೆ ಅವರು? 1 ರೂಪಾಯಿಗೆ 15 ಕಿತ್ತಾಳೆ ಹಣ್ಣುಗಳನ್ನು ಮಾರಿದರೆ ಶೇಕಡಾವಾರು ಲಾಭ ಎಷ್ಟು ಅಂತ ಕೇಳ್ತಿದ್ದಾರೆ. 1 ರೂಪಾಯಿಗೆ ಎಷ್ಟು ಕಿತ್ತಾಳೆ ಹಣ್ಣುಗಳನ್ನು ಮಾರ್ತಾರಂತೆ? 15 ಕಿತ್ತಾಳೆ ಹಣ್ಣುಗಳು. ಎಷ್ಟು % ಲಾಭ ಆಗುತ್ತೆ ಅದು ನಿಮಗೆ ಕ್ವಶನ್ ಮಾರ್ಕ್ ಆಗಿರುತ್ತೆ. ಓಕೆ, ಜಸ್ಟ್ ಇದು ಒಂದು ಲೈನ್ನ ನೀವು ಸಾಲ್ವ್ ಮಾಡಿದರೆ ನಿಮ್ಗೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡಬೇಕು. 0ಗೆ 0 ಕ್ಯಾನ್ಸಲ್ ಮಾಡಿ. ನೆಕ್ಸ್ಟು 5 2 10, 5 3 15. ಇಲ್ಲಿ 2ಕ್ಕೆ 2 ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದೇನು 3. ಈ 3 ಅಂತ ಬಂದಿದೆ, ಬಟ್ ಇಲ್ಲಿ ಕ್ವಶನಲ್ಲಿ ಆಪ್ಷನಲ್ಲಿ ಇಲ್ಲಿ 3 ಅಂತ ಇಲ್ಲ, ಇನ್ನೂ ಪರ್ಸೆಂಟೇಜ್ ಜಾಸ್ತಿ ಇದೆ. ಅಂದರೆ ಏನು ಮಾಡಬೇಕು ಅಂದರೆ ಅವರು ಎಷ್ಟು ಶೇಕಡಾವಾರು ಲಾಭ ಅಂತ ಕೇಳಿದ್ದಾರೆ. ಹಾಗಾಗಿ ಬಂದಿರುವ ಉತ್ತರ ಏನಿದೆ, ಈ 3ಅನ್ನು ನೀವು ಶೇಕಡಾವಾರಕ್ಕೆ ಬದಲಾಯಿಸಬೇಕಾಗುತ್ತೆ. ಈ ಶೇಕಡಾವಾರು ಎಷ್ಟನ್ನು? 3ಅನ್ನು ಎಷ್ಟಾಗುತ್ತೆ? 3 / 100 ಅಂದರೆ ಇದು ನಿಮಗೆ ಗೊತ್ತಿರಬೇಕು. ಫ್ರ್ಯಾಕ್ಷನ್ ವ್ಯಾಲ್ಯೂಸ್ ಎಷ್ಟಾಗುತ್ತೆ ಅನ್ನೋದು 33.33% ಆಗುತ್ತೆ. ಆನ್ಸರ್ ಈಸ್ 33.33%. ಎಲ್ಲಿದೆ? ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಓಕೆ, ಅರ್ಥ ಆಯಿತು ಅಲ್ಲ? ಮೊದಲು ಈ ಥರ ಇಕ್ವೇಷನ್ ಹಾಕ್ಕೊಂಡು ಅದಾದಮೇಲೆ ಸಿಂಪ್ಲಿಫಿಕೇಷನ್ ಮಾಡಿದಾಗ ನಿಮ್ಗೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, 5th ಕ್ವಶನು. 1 ರೂಪಾಯಿಗೆ 35 ಪೆನ್ನುಗಳನ್ನು ಖರೀದಿಸಿ 40% ಆಗಬೇಕದು. ಸಾರಿ, ಇದು ಪರ್ಸೆಂಟೇಜ್ ಮಿಸ್ ಆಗಿದೆ ಟೈಪಿಂಗಲ್ಲಿ. 40% ಆಗಬೇಕದು. 1 ರೂಪಾಯಿಗೆ 35 ಪೆನ್ನುಗಳನ್ನು ಖರೀದಿಸಿ 40% ಲಾಭ ಪಡೆಯಲು 1 ರೂಪಾಯಿಗೆ ಎಷ್ಟು ಪೆನ್ನುಗಳನ್ನು ಮಾರಾಟ ಮಾಡಬೇಕು ಅಂತ ಕೇಳಿದ್ದಾರೆ. ಈಗೇನು ಮಾಡಬೇಕು? 1 ರೂಪಾಯಿಗೆ 35 ಪೆನ್ನುಗಳನ್ನು ಖರೀದಿಸಿ ಅಂತ ಹೇಳಿದ್ದಾರೆ. ಈ 35 ಪೆನ್ನುಗಳು ಎಷ್ಟು % ಆಗುತ್ತೆ? 100% ಆಗುತ್ತೆ. ಯಾವ ಥರ ಬರ್ಕೋಬೇಕು? 35% ಎಷ್ಟಾಗುತ್ತೆ? 100% ಆಗುತ್ತೆ 35 ಪೆನ್ನುಗಳು. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? 40% ಲಾಭ ಪಡೆಯಲು. 40% ಲಾಭ ಅಂದರೆ ಎಷ್ಟಾಗುತ್ತೆ? 140 ಆಗುತ್ತೆ. ಎಷ್ಟು ಪೆನ್ನುಗಳನ್ನು ಮಾರಬೇಕು ಅನ್ನೋದು ನಿಮಗೆ ಕ್ವಶನ್ ಮಾರ್ಕ್ ಆಗಿರುತ್ತೆ. ಓಕೆ, ಇಷ್ಟು ಈಕ್ವೇಷನ್ನ ಸಾಲ್ವ್ ಮಾಡಿದಾಗ ನಿಮ್ಗೆ ಆನ್ಸರ್ ಬರುತ್ತೆ. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. ಇದೊಂದು 0ಗೆ ಇದೊಂದು 0 ಕ್ಯಾನ್ಸಲ್ ಆಗುತ್ತೆ. 7 5 35, 7 2 14. ನೆಕ್ಸ್ಟು 2 1 2 5 10. ಉಳಿದಿದ್ದೇನು? 5 × 5. 5 5 ಎಷ್ಟಾಗುತ್ತೆ? 5 5 25. ಏನಿದೆ? 1 ರೂಪಾಯಿಗೆ 25 ಪೆನ್ನುಗಳನ್ನು ನೀವು ಮಾರಾಟ ಮಾಡಿದಾಗ ನಿಮಗೆ 140% ಅಥವಾ 40% ಲಾಭ ದೊರೆಯುತ್ತದೆ. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. 25 ಪೆನ್ನುಗಳನ್ನು ನೀವು ಮಾರಾಟ ಮಾಡಿದಾಗ ನಿಮಗೆ 40% ಲಾಭ ಬರುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದೇ ಟೈಪಲ್ಲಿ ನೆಕ್ಸ್ಟ್ 6th ಕ್ವಶನ್ ಏನಿದೆ, ಸೇಮ್ ಟೈಪಲ್ಲಿ 6th ಕ್ವಶನು. 1 ರೂಪಾಯಿಗೆ 15 ಚಾಕ್ಲೇಟ್ ಖರೀದಿಸಿ 25% ನಷ್ಟ ಉಂಟಾಗಿದ್ದರೆ 1 ರೂಪಾಯಿಗೆ ಎಷ್ಟು ಚಾಕಲೇಟುಗಳನ್ನು ಮಾರಲಾಗಿದೆ? ಇಲ್ಲಿ ಆಲ್ರೆಡಿ ಮಾರಿಬಿಟ್ಟಿದ್ದಾರೆ. ನಮಗೆ ಕೇಳ್ತಿದ್ರೆ ಎಷ್ಟು ಚಾಕ್ಲೇಟ್ನ ಮಾರಿದ್ದಾರೆ ಅಂತ. ಈಗೇನು ಮಾಡಬೇಕು? 1 ರೂಪಾಯಿಗೆ ಎಷ್ಟು ಚಾಕ್ಲೇಟು? 15 ಚಾಕ್ಲೇಟ್. 15 ಚಾಕ್ಲೇಟ್ ಯಾವತ್ತು ಎಷ್ಟು % ಆಗಿರುತ್ತೆ? 100% ಆಗಿರುತ್ತೆ. 15 ಚಾಕ್ಲೇಟ್ 100% ಆಗಿರುತ್ತೆ ಯಾವತ್ತು. ಎಷ್ಟು % ನಷ್ಟ ಆಗಿದೆ ಅಂತೆ? 25% ನಷ್ಟ ಅಂತೆ. 25% ನಷ್ಟ ಅಂದರೆ ಎಷ್ಟಾಗುತ್ತೆ ನಮಗೆ? 75% ಆಗುತ್ತೆ. ಓಕೆ,
ನೆಕ್ಸ್ಟು ಎಷ್ಟು ಚಾಕ್ಲೇಟ್ಗಳನ್ನು ಮಾರಲಾಗಿದೆ ಅದು ನಿಮಗೆ ಕ್ವಶನ್ ಮಾರ್ಕ್. ಈ ಈಕ್ವೇಷನ್ನ ನೀವು ಇವಾಗ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡೋಣ, ಸಿಂಪ್ಲಿಫಿಕೇಷನ್ ಮಾಡೋಣ. 25 3 75 ಆಗುತ್ತೆ, 25 4 100 ಆಗುತ್ತೆ. ನೆಕ್ಸ್ಟು 3 1 3 5 15 ಆಗುತ್ತೆ. ಏನು ಉಳೀತು ನಮಗೆ, 5 × 4 5 4 20. ಆನ್ಸರ್ ಈಸ್ 20. 20 ಚಾಕೊಲೇಟುಗಳನ್ನು ಮಾರಲಾಗಿದೆ. 25% ನಷ್ಟ ಉಂಟಾಗಿದ್ದರೆ ಎಷ್ಟು ಚಾಕ್ಲೇಟ್ಗಳನ್ನು ಮಾರಲಾಗಿದೆ, 20 ಚಾಕ್ಲೇಟ್ಗಳನ್ನು ಮಾರಲಾಗಿದೆ. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೇಮ್ ಪ್ಯಾಟ್ರನಲ್ಲಿ 3 ಕ್ವಶನ್ನು. ನೆಕ್ಸ್ಟ್ 7th ಕ್ವಶನ್ ನೋಡೋಣ. 7th ಕ್ವಶನ್ ನಿಮಗೆ ಸೇಮ್ ಟೈಪಲ್ಲಿ ಹೋಮ್ವರ್ಕ್ ನಂಬರ್ 2. ನಾನು ಹೇಳಿದ್ದೀನಿ ನಿಮಗೆ, ಯಾರು ನೀಟ್ನೆಸ್ಸಾಗಿ ಸ್ಟಡಿ ಮಾಡ್ತೀರಾ, ನಿಮ್ದು ಹಾರ್ಡ್ ವರ್ಕ್ ಇರುತ್ತೆ, ನೀವು ಎಕ್ಸಾಮ್ ಕ್ಲಿಯರ್ ಮಾಡಲೇಬೇಕು ಅನ್ನೋರು ಮಾತ್ರ ಹೋಮ್ವರ್ಕ್ನ ಸಾಲ್ವ್ ಮಾಡಿ ಕಾಮೆಂಟಲ್ಲಿ ಹಾಕ್ತೀರಾ ಅಂತ. ಈಗೇನಿದೆ ಈ ಟೈಪಲ್ಲಿ ಸೇಮ್ ಕ್ವಶನ್ನ ಆಲ್ರೆಡಿ 3 ಕ್ವಶನ್ ಬಿಡಿಸಿದ್ದೀನಿ. ಇದು ನಿಮಗೆ ಹೋಮ್ವರ್ಕ್. ಎಲ್ಲನೂ ಕೂಡ ನಾವೇ ಬಿಡಿಸಿದ್ವಿ ಅಂದರೆ ನೀವು ಓನಾಗಿ ಯಾವಾಗ ಬಿಡಿಸೋದು, ನಿಮಗೆ ಯಾವಾಗ ಅರ್ಥ ಆಗೋದು. ನೀವು ನಿಮ್ಮ ಕೈಯಲ್ಲಿ ಕೊಟ್ಟಿರೋ ಹೋಮ್ವರ್ಕ್ಗಳನ್ನು ಓನಾಗಿ ಬಿಡಿಸಿದಾಗ ಆ ಲೆಕ್ಕ ಅಥವಾ ಪ್ರಾಬ್ಲಮ್ ಅರ್ಥ ಆಗುತ್ತೆ, ಯಾವ ಥರ ಬಿಡಿಸ್ಬೇಕು, ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು, ಈ ಪ್ರಾಬ್ಲಮ್ ಬಿಡಿಸ್ಬೇಕಂದ್ರೆ ಎಷ್ಟು ಸ್ಟೆಪ್ಗಳನ್ನ ಕ್ಲಿಯರ್ ಮಾಡಬೇಕು, ಫೈನಲ್ ಸ್ಟೆಪ್ ಯಾವುದು, ಇದೆಲ್ಲ ಗೊತ್ತಾಗುತ್ತೆ ನಿಮಗೆ. ಈ ಥರ ಲೆಕ್ಕ ಗಣಿತ ಅನ್ನೋದೇ ಒಂದು ದೊಡ್ಡ ಇದಾಗಿರುತ್ತೆ ಹುಡುಗರಿಗೆ. ಜಾಸ್ತಿ ಸ್ಟೂಡೆಂಟ್ಸ್ ಹೇಳೋದಿಷ್ಟೇ, ನಮಗೆ ಮ್ಯಾಥ್ಸ್ ಭಾಳ ಟಫ್ ಆಗುತ್ತೆ, ನಮ್ಗೆ ಕಷ್ಟ ಇದನ್ನೇ ಹೇಳ್ತೀರಾ. ಮ್ಯಾಥ್ಸ್ ಯಾವ ರೀತಿ ಕಲಿಬೇಕು ಆ ರೀತಿ ಕಲಿತ್ರೆ ನಿಮಗೆ ಅದು ವೆರಿ ಈಸಿ ಸಬ್ಜೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ 8th ಕ್ವಶನ್ ಏನಿದೆ, ಇದು ನ್ಯೂ ಟೈಪು. ಏನಿದೆ, ಒಬ್ಬ ಅಂಗಡಿಯವ 10% ಮತ್ತು 20% ಎರಡು ಸತತ ರಿಯಾಯಿತಿಗಳನ್ನು ನೀಡುತ್ತಾನೆ. ಒಂದು ಸಮಾನ ರಿಯಾಯಿತಿ ಏನಿದು ಸಕ್ಸೆಸಿವ್ ಡಿಸ್ಕೌಂಟ್ ಈಕ್ವಲ್ ಟು ಸಿಂಗಲ್ ಡಿಸ್ಕೌಂಟ್ ಇದಾಗಿದೆ. ಇದನ್ನು ಯಾವ ಥರ ಬಿಡಿಸ್ಬೇಕಂದ್ರೆ, ಇದನ್ನು ನೀವು ಸಿಂಪಲ್ ಒಂದು ಏನಿದೆ ಫಾರ್ಮುಲಾ ಇದೆ, ಆ ಫಾರ್ಮುಲನ್ನ ಅಪ್ಲೈ ಮಾಡಿ ನೀವು ಈ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಏನು ಮಾಡಬೇಕು ಅಂದರೆ, ಈ ಥರ ಈ ಸಕ್ಸೆಸಿವ್ ಡಿಸ್ಕೌಂಟ್ ಕೊಟ್ಟು ಈಕ್ವಲ್ ಡಿಸ್ಕೌಂಟ್ ಕಂಡುಹಿಡಿಯೋಕ್ಕೆ ಕೇಳಿದಾಗ ಜಸ್ಟ್ ನೀವು ಎಷ್ಟು 2% ಕೊಟ್ಟಿರ್ತಾರೆ, 2 ಕೊಟ್ಟು 2 ರಿಯಾಯಿತಿಗೆ ಸಮನಾದ 1 ರಿಯಾಯಿತಿ ಕಂಡುಹಿಡಿಯೋಕ್ಕೆ ಹೇಳ್ತಾರೆ. ಈಗೇನು ಮಾಡಬೇಕು ಅಂದರೆ, ನೀವು ಯಾವ ಥರ ಹಾಕ್ಕೋಬೇಕು ಅಂದರೆ, ಈ ಥರ ಪ್ರಾಬ್ಲಮಲ್ಲಿ ಮೊದಲು 10% ಅಂತ ಹೇಳಿದ್ದಾರೆ, 10 and 20 ಅಂತ ಹೇಳಿದ್ದಾರೆ. 10 + 20 - 10 × 20 / 100. ಈ ಥರ ಈ ಈಕ್ವೇಷನ್ನ ಹಾಕ್ಕೋಬೇಕು. ಇದನ್ನು ಏನಿದೆ ಇದಿಷ್ಟನ್ನು ಸಾಲ್ವ್ ಮಾಡಿದಾಗ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಏನು ಮಾಡಬೇಕು ನೆಕ್ಸ್ಟು, ಸಿಂಪ್ಲಿಫಿಕೇಷನ್. ಇದು 2 0ಗೆ ಇದು 2 0 ಕ್ಯಾನ್ಸಲ್ ಮಾಡಿಬಿಡಿ. ಇಲ್ಲಿ ನೆಕ್ಸ್ಟು ಪ್ಲಸ್ ಮಾಡಬೇಕು. ಇವಾಗ ಪ್ಲಸ್ ಮಾಡಿದರೆ ಎಷ್ಟಾಗುತ್ತೆ, 20 + 10 ಅಂದರೆ 30 ಆಗುತ್ತೆ. 30 ಮೈನಸ್ಗೆ ಮೈನಸ್ ಇಡಿ. ನೆಕ್ಸ್ಟ್ ಇಲ್ಲೇನು ಬರುತ್ತೆ, 1 2 ಅಥವಾ 2 1 2 ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕೀಗ, 30ಯಲ್ಲಿ 2 ಮೈನಸ್ ಮಾಡಬೇಕು. 30ರಲ್ಲಿ 2 ಮೈನಸ್ ಮಾಡಿದರೆ ಎಷ್ಟು ಉಳಿಯುತ್ತೆ ನಿಮಗೆ, 28%. ಆನ್ಸರ್ ಈಸ್ 28%, 28%. 10 ಮತ್ತು 20 ಎರಡು ಸತತ ರಿಯಾಯಿತಿಗೆ ಸಮನಾದ ಒಂದು ರಿಯಾಯಿತಿ ಯಾವುದು, 28%. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ 9th ಕ್ವಶನ್ ಏನಿದೆ, ಸೇಮ್ ಪ್ಯಾಟ್ರನ್ನು ಏನಿದೆ ಸಕ್ಸೆಸಿವ್ ಡಿಸ್ಕೌಂಟು. 40 ಮತ್ತು 50 ಎರಡು ಸತತ ರಿಯಾಯಿತಿಗೆ ಸಮನಾದ ಒಂದು ರಿಯಾಯಿತಿ ಯಾವುದು ಅಥವಾ ಒಂದು ರಿಯಾಯಿತಿ ಯಾವುದು ಅಂತ ಕೇಳಿದ್ದಾರೆ. ಇದು ಕೂಡ ಇವಾಗ ಏನು ಬಿಡಿಸಿದ್ವಿ ಸೇಮ್ ಪ್ಯಾಟ್ರನ್ನಲ್ಲಿ ಬಿಡಿಸ್ಬೇಕು. ಏನು ಹೇಳಿದ್ದಾರೆ, ಮೊದಲು 40 ಮತ್ತು 50 ಅಂತ ಹೇಳಿದ್ದಾರೆ. 40 + 50 - 40 × 50 / 100. ನೆಕ್ಸ್ಟ್ ಏನು ಮಾಡಬೇಕು, ಸಿಂಪ್ಲಿಫಿಕೇಷನ್. ಈ 2 0ಗೆ ಇದು 2 0 ಕ್ಯಾನ್ಸಲ್ ಆಯಿತು. ನೆಕ್ಸ್ಟು 40 + 50 ಎಷ್ಟಾಗುತ್ತೆ, 90. ನೆಕ್ಸ್ಟು ಮೈನಸ್ಗೆ ಮೈನಸ್. ನೆಕ್ಸ್ಟು 4 × 5 4 5 ಎಷ್ಟಾಗುತ್ತೆ, 4 5 20. 90ರಲ್ಲಿ 20 ಮೈನಸ್ ಮಾಡಿದರೆ ನಿಮ್ಗೆ ಏನು ಬರುತ್ತೆ, ಏನು ಸಿಗುತ್ತೆ ಆನ್ಸರು, 70, 70%. ಆನ್ಸರ್ ಈಸ್ 70%. 40 ಮತ್ತು 50 ಎರಡು ಸತತ ರಿಯಾಯಿತಿಗೆ ಸಮನಾದ ಒಂದು ರಿಯಾಯಿತಿ ಯಾವುದು, 70%. ಇಲ್ಲಿ ನೀವು ಒಬ್ಬೊಬ್ರು ಇರ್ತೀರಾ 40% ಮತ್ತು 50% ಅಂದರೆ ಎರಡು ಸತತ ರಿಯಾಯಿತಿಗೆ ಸಮನಾದ ಒಂದು ರಿಯಾಯಿತಿ ಯಾವುದು ಅಂದರೆ 40 + 50 90 ಅಂತ ಹಾಕಿ ಬಂದರೆ ಅಂದರೆ ನಿಮಗೂ ಅಲ್ಲೊಂದು ದೊಡ್ಡ 90 ಕೊಟ್ಟಿರ್ತಾರೆ ಎಕ್ಸಾಮ್ದು ಆನ್ಸರ್ ಶೀಟಲ್ಲಿ. ಓಕೆ, ಏನಿದೆ ಕೀ ಆನ್ಸರಲ್ಲಿ ಒಬ್ಬೊಬ್ಬರು ಹಾಗೆ ಮಾಡೋದು. ಇನ್ನೂ ಇವಾಗ ಬಂದಿರ್ತಾರೆ ಎಕ್ಸಾಮ್ದು ಏನಿದೆ ಗೌರ್ಮೆಂಟ್ ಅಥವಾ ಈ SSC ಫೀಲ್ಡಿಗೆ ಅಂದಾಗ ಅವ್ರದ್ದು ತಲೆಗೆ ಮೈಂಡ್ಸೆಟ್ ಅದೇ ಥರ ಇರುತ್ತೆ. ಇಲ್ಲಿ ಅವರು ಲಾಜಿಕ್ ಏನು ಟ್ರಿಕ್ ಅಥವಾ ಮ್ಯಾಥ್ಸ್ ಥರ ನೋಡಲ್ಲ. ಅದನ್ನು ಯಾವ ಥರ ನೋಡ್ತಾರೆ, 40 + 50
2 ಸೇರಿಸಿದ್ರೆ ಎಷ್ಟು 90. 90% 2 ಅಂತ ಹೇಳಿ ಈ ಥರ ಮಾಡ್ತಾರೆ. ಇದೆಲ್ಲ ಹೇಳಿದ್ದೀನಿ, ಮ್ಯಾಥ್ಸ್ ರೀತಿಲಿ ಕರೀರಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಯಾವುದು 10th ಕ್ವಶನ್ನು. ನೆಕ್ಸ್ಟ್ 10th ಕ್ವಶನ್ ನಿಮಗೆ ಹೋಮ್ವರ್ಕ್ ಸೇಮ್ ಪ್ಯಾಟ್ರನ್ ಏನಿದೆ, ಸಕ್ಸೆಸಿವ್ ಡಿಸ್ಕೌಂಟ್ಗೆ ಸಮನಾದ ಒಂದು ರಿಯಾಯಿತಿ 20 ಮತ್ತು 25. 20 ಮತ್ತು 25 ಎರಡು ಸತತ ರಿಯಾಯಿತಿಗೆ ಸಮನಾದ ಒಂದು ರಿಯಾಯಿತಿಯನ್ನು ನೀವು ಕಂಡುಹಿಡಿದು ಹೋಮ್ವರ್ಕ್ ಕೊಟ್ಟಿರೋದನ್ನ ಸಾಲ್ವ್ ಮಾಡಿ ಕಾಮೆಂಟ್ ಬಾಕ್ಸಲ್ಲೇ ಹಾಕ್ತೀರಾ ಅಂದ್ಕೊಂಡಿದ್ದೀನಿ. ಹೋಮ್ವರ್ಕ್ ನಂಬರ್ 3 ಇದು ನಿಮಗೆ. ಓಕೆ, ಹೋಮ್ವರ್ಕ್ ನಂಬರ್ 3. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ 11th ಕ್ವಶನ್ ಏನಿದೆ, ನಮೂದಿತ ಬೆಲೆಯ 60% ಹೆಚ್ಚಿಸಿ ನಂತರ 20% ರಿಯಾಯಿತಿಯನ್ನು ನೀಡಿದರೆ ಶೇಕಡಾವಾರು ಲಾಭ ಎಷ್ಟು ಅಂತ ಕೇಳಿದ್ದಾರೆ. ಇದು ಕೂಡ ನಿಮಗೆ ವೆರಿ 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 ಈಸಿಯಾದ ಕ್ವಶನ್ನು. ಇದನ್ನು ನೀವು ಫಾರ್ಮುಲಾ ಮೆಥಡಲ್ಲಿ ಬಿಡಿಸ್ತೀರಾ ಅಂದರೆ ನಿಮಗೆ ಎವ್ರಿ ಟೈಮ್ ಹಿಡಿಯುತ್ತೆ. ಹಾಗಾಗಿ ಇದನ್ನು ನೀವು ಯಾವುದೇ ಆಗಲಿ ಮ್ಯಾಥ್ಸ್ ನಿಮಗೆ CBT ಎಕ್ಸಾಮ್ ಬರೀತೀರಾ ಅಂದರೆ ವಿತೌಟ್ ಫಾರ್ಮುಲಾನೇ ಕಲಿಯೋದು ಒಳ್ಳೆಯದು. ನೆಕ್ಸ್ಟ್ ಏನಿದೆ ಕ್ವಶನು, ನಮೂದಿತ ಬೆಲೆಯ 60% ಹೆಚ್ಚಿಸಿ ನಂತರ 20% ರಿಯಾಯಿತಿಯನ್ನು ನೀಡಿದರೆ ಶೇಕಡಾವಾರು ಲಾಭ ಎಷ್ಟು ಅಂತ. ನೀವು ಈ ಕ್ವಶನ್ ಅರ್ಥ ಆಗಿಲ್ಲ ಅಂದರೆ ಹೇಳ್ತೀನಿ. ಒಂದು ಶಾಪ್ ಓನರ್ ಅಥವಾ ಮಾಲೀಕ ಆಗಿರ್ತೀರ, ಒಂದು ವಸ್ತುವನ್ನು 100 ರೂಪಾಯಿಗೆ ತರ್ತೀರಾ, ಅಂಗಡಿಗೆ ಶಾಪ್ಗೆ 100 ರೂಪಾಯಿಗೆ ತರ್ತೀರಾ. ಒಂದು ಸ್ವಲ್ಪ ಬೆಲೆನ ಅದ್ರ ಮೇಲೆ ಹೆಚ್ಚಿಸ್ತೀರ ಎಷ್ಟೋ %. ಈಗ 20% ಹೆಚ್ಚಿಸಿದ್ದೀರ ಅಂದ್ಕೊಳ್ಳಿ, ಎಷ್ಟಾಗುತ್ತೆ 120 ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ, ಗ್ರಾಹಕರಿಗೆ ಬಂದಿರೋರಿಗೆ ಈ ವಸ್ತುವಿನ ಮೇಲೆ ಏನಿದೆ, ಇದೊಂದು ಬಿಸ್ಕೆಟ್ ಪ್ಯಾಕೆಟ್ ಅಂದ್ಕೊಂಡ್ರೆ ನೀವು ಈ ಬಿಸ್ಕೆಟ್ ಪ್ಯಾಕೆಟ್ ಮೇಲೆ 10% ರಿಯಾಯಿತಿ ಇದೆ ಅಂತ 10% ರಿಯಾಯಿತಿ ಕೊಡ್ತೀರಾ. ಎಷ್ಟು ಹೇಳ್ತೀರಾ, 10% ರಿಯಾಯಿತಿ ಇದೆ ಅಂತ ಹೇಳ್ತೀರಾ. ಬಟ್ ನೀವು 100 ರೂಪಾಯಿಗೆ ತಂದಿರ್ತೀರ, ಅದಕ್ಕೆ 20% ಹೆಚ್ಚಿಸಿದ ಮೇಲೆ 120% ಆಗಿರುತ್ತೆ. ಅದಾದಮೇಲೆ ನೀವು 10% ರಿಯಾಯಿತಿ ಕೊಡ್ತೀರಾ ಅಂದರೆ ಇಲ್ಲಿ ನಿಮಗೆ ಎಷ್ಟು ಲಾಭ ಆದಂತೆ. ಈಗ ನೀವು ಡಿಸ್ಕೌಂಟ್ ರಿಯಾಯಿತಿ ಕೊಡೋದು 100ಕ್ಕಲ್ಲ 120ಕ್ಕೆ ನೀವು ರಿಯಾಯಿತಿ ಕೊಡ್ತೀರಾ. ಈ 120ಕ್ಕೆ 10% ರಿಯಾಯಿತಿ ಕೊಡ್ತೀರಾ ಅಂದರೆ ಎಷ್ಟಾಗುತ್ತೆ, 10ಗೆ ತೆಗಿಬೇಕಂತ ಹೇಳಿದ್ದೀನಿ, 12 ಆಯಿತು. ಈ 120ರಲ್ಲಿ 12ನ ಮೈನಸ್ ಮಾಡಿದರೆ ನಿಮ್ಗೆ ಎಷ್ಟು ಬರುತ್ತೆ, 108 ರೂಪಾಯಿ ಆಗುತ್ತೆ. ತಂದಿದ್ದೆಷ್ಟಕ್ಕೆ ನೀವು 100 ರೂಪಾಯಿಗೆ ಒಂದು ವಸ್ತು ತಂದಿದ್ರಿ ಅಂಗಡಿಗೆ, 20% ಹೆಚ್ಚಿಗೆ ಮಾಡಿದ್ರಿ, 120 ಆಯಿತು. ನೆಕ್ಸ್ಟ್ ಆ ವಸ್ತುವಿನ ಮೇಲೆ 10% ರಿಯಾಯಿತಿ ಇಟ್ರಿ. ಅದಾದಮೇಲೆ ನೀವು ಮಾರಿದಾಗ ನಿಮ್ಗೆ ಎಷ್ಟು % ಲಾಭ ಆಯಿತು, ತಂದಿದ್ದು 100ಕ್ಕೆ ಮಾರಿದ್ದು 108ಕ್ಕೆ ಅಂದರೆ 8% ನಿಮಗೆ ಪ್ರಾಫಿಟ್ ಅಥವಾ ಲಾಭ ಆದಂತೆ. ಓಕೆ, ಈ ಕ್ವಶನ್ ಅಥವಾ ಇದು ಏನಿದೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಈ ಕ್ವಶನ್ಸ್ನ ನಾವು ಇವಾಗ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಓಕೆ, ನಿಮ್ಗೆ ಅರ್ಥ ಆಗಲಿ ಅಂತ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದು. ಕ್ವಶನ್ ಏನಿದೆ, ನಮೂದಿತ ಬೆಲೆಯನ್ನು 60% ಹೆಚ್ಚಿಸಿ ನಂತರ 20% ರಿಯಾಯಿತಿಯನ್ನು ನೀಡಿದರೆ ಶೇಕಡಾವಾರು ಲಾಭ ಎಷ್ಟು ಅಂತ. ಈಗ ಒಬ್ಬ ಅಂಗಡಿ ಓನರ್ ಅಥವಾ ಮಾಲೀಕ ಇದ್ದಾನೆ. ಒಂದು ಯಾವುದೋ ವಸ್ತು ತಂದಿದ್ದಾನೆ ಅಂಗಡಿಗೆ. ಎಷ್ಟಿರುತ್ತೆ ಮೊದಲು ವಸ್ತು ತಂದಾಗ ಅಂಗಡಿ, ಇದು ಗೊತ್ತಿಲ್ಲ ಅಂದರೆ ನಮ್ಗೆ ಎಷ್ಟು ಹೇಳ್ಕೋಬೇಕು ಅಂತ ಹೇಳಿದ್ದೀನಿ, 100. ಮೊದಲು ಅವನು ತಂದಿರುವ ವಸ್ತು 100 ಆಗಿರುತ್ತೆ, 100 ರೂಪೀಸ್ ಆಗಿರುತ್ತೆ. ನೆಕ್ಸ್ಟ್ ಅದನ್ನು ಏನು ಮಾಡ್ತಾನಂತವ 60% ಹೆಚ್ಚಿಸ್ತಾನೆ. 60% ಹೆಚ್ಚಿಸಿದಾನಂದರೆ ಎಷ್ಟಾಗುತ್ತೆ, 160 ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡ್ತಾನಂತೆ, 20% ರಿಯಾಯಿತಿ ಇದೆ ಅಂತ ಹೇಳ್ತಾನೆ ಈ ವಸ್ತುವಿನ ಮೇಲೆ. ಇದೇನಿದೆ 100 ರೂಪಾಯಿ ಕೊಟ್ಟು ವಸ್ತು ತಂದಿದ್ದಾನೆ, ಆ ವಸ್ತುವಿನ ಮೇಲೆ 20% ರಿಯಾಯಿತಿ ಅಂತ ಹೇಳ್ತಾನೆ. ಎಷ್ಟಾಗುತ್ತೆ ಹಂಗಾದರೆ ರಿಯಾಯಿತಿ, ಎಷ್ಟು ಲಾಭ ಆಗುತ್ತೆ ಅಂತ ನೋಡೋದಾದರೆ, ಈಗ ಅವನು ಡಿಸ್ಕೌಂಟ್ ಅಥವಾ ರಿಯಾಯಿತಿ ಕೊಟ್ಟಿರೋದು ಯಾವ ಬೆಲೆಗೆ, 100ಕ್ಕಲ್ಲ 160ಕ್ಕೆ. ಈಗ ನಾವು 160ರಲ್ಲಿ 20% ಡಿಸ್ಕೌಂಟ್ ಅಂದರೆ ಎಷ್ಟಾಗುತ್ತೆ, ಏನು ಹೇಳಿದ್ದೀನಿ ನಿಮಗೆ, ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬೇಕು ಅಂದರೆ 10 ಕ್ಯಾನ್ಸಲ್ ಮಾಡಿದರೆ ನಿಮ್ಗೆ ಎಷ್ಟು % ಸಿಗುತ್ತೆ ಅಂತ ಹೇಳಿದ್ದೀನಿ, 10% ಸಿಗುತ್ತೆ ಅಂತ ಹೇಳಿದ್ದೀನಿ. 10% ಅಂದರೆ ಎಷ್ಟಾಗುತ್ತೆ, 16. ಈಗ ನಿಮಗೆ ಎಷ್ಟು % ಬೇಕು, 20% ಬೇಕು. 20% ಅಂದರೆ ಏನು ಮಾಡಬೇಕು, ಇಂಟು 2 ಮಾಡಿದಾಗ ನಿಮಗೆ 20% ಸಿಗುತ್ತೆ. 10% ಅಂದರೆ 16, 20% ಅಂದರೆ ಎಷ್ಟಾಗುತ್ತೆ, 16 32. ಈ 160ರಲ್ಲಿ ನೀವು 32ನ್ನು ಮೈನಸ್ ಮಾಡಿದರೆ ನಿಮ್ಗೆ ಏನು ಉಳಿಯುತ್ತೆ, 128. ಎಷ್ಟಾಯಿತು, 128. ತಂದಿದ್ದೆಷ್ಟಕ್ಕೆ ವಸ್ತುವನ್ನು ಅಂಗಡಿಗೆ, 100ಕ್ಕೆ. ಈಗ 60% ಹೆಚ್ಚಿಸಿ ನಂತರ 20% ರಿಯಾಯಿತಿ ಕೊಟ್ಟು ಮಾರಿದ್ದೆಷ್ಟಕ್ಕೆ, 128ಕ್ಕೆ. ಎಷ್ಟು % ಲಾಭ ಆದಂತೆ, 28% ಲಾಭ ಆದಂತೆ. ಓಕೆ, ಇದನ್ನು ನೀವು ಫಾರ್ಮುಲಾ ಹಾಕ್ಕೊಂಡು ಮಾಡ್ತೀರಂದರೆ ಎವ್ರಿ ಟೈಮು ಹಿಡಿಯುತ್ತೆ, ಎವ್ರಿ ಕಷ್ಟನೂ ಆಗುತ್ತೆ. ಈ ಥರ ವಿತೌಟ್ ಫಾರ್ಮುಲಾ ನೀವು ಪ್ರಾಬ್ಲಮ್ ಬಿಡಿಸೋದನ್ನ ಕಲಿಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ.
ನಿಮಗೆ ಅರ್ಥ ಆಗಲ್ಲ ಅಂತಲೇ ನಾನು ಒಂದು ಟೈಪಲ್ಲಿ ಅಥವಾ ಒಂದು ಪ್ಯಾಟ್ರನ್ನಲ್ಲಿ 2-3 ಕ್ವಶನ್ ತಂದಿದ್ದೀನಿ. ನೆಕ್ಸ್ಟ್ ಕ್ವಶನ್ ಏನಿದೆ, ನೆಕ್ಸ್ಟ್ ಕ್ವಶನ್ ಕೂಡ ಸೇಮ್ ಏನಿದೆ, ಅಸಲು ಬೆಲೆಯನ್ನು 50% ಹೆಚ್ಚಿಸಿ ನಂತರ 20% ರಿಯಾಯಿತಿಯನ್ನು ನೀಡಿದರೆ ಶೇಕಡಾವಾರು ಲಾಭ ಎಷ್ಟು ಅಂತ. ಒಂದೇನಿದೆ ವಸ್ತು ಅಥವಾ ಕೊಂಡ ಬೆಲೆ ಏನಿದೆ ಒಂದು ವಸ್ತುದು 100, ಗೊತ್ತಿಲ್ಲ ಅಂದಕ್ಕೆ ನಾವು ಪ್ರಾಬ್ಲಮ್ ಬಿಡ್ಸೋಕ್ಕೆ ಈಸಿ ಆಗಬೇಕು ಅಂತ 100 ಅಂದ್ಕೋಬೇಕು. 100 ಇರುತ್ತೆ 100. ನೆಕ್ಸ್ಟ್ ಏನಂತ ಹೇಳಿದ್ದಾರೆ, 50% ಹೆಚ್ಚಿಸಿ ಅಂತ. 50% ಹೆಚ್ಚಿಸಿ ಅಂದರೆ ಎಷ್ಟಾಗುತ್ತೆ, 150 ಆಗುತ್ತೆ. ನಂತರ ಏನು ಹೇಳ್ತಿದ್ದಾರೆ, 20% ರಿಯಾಯಿತಿಯನ್ನು ನೀಡಿದ್ದಾರೆ ಅಂತ ಹೇಳ್ತಿದ್ದಾರೆ. ರಿಯಾಯಿತಿ ಡಿಸ್ಕೌಂಟ್ ಕೊಡೋದು ಯಾವುದಕ್ಕೆ, 100ಕ್ಕಲ್ಲ 150ಕ್ಕೆ. 150ಕ್ಕೆ 20% ರಿಯಾಯಿತಿ ಅಂದರೆ ಎಷ್ಟಾಗುತ್ತೆ, 10 ಕ್ಯಾನ್ಸಲ್ ಮಾಡಿದರೆ ಎಷ್ಟು ಪರ್ಸೆಂಟ್ ಸಿಗುತ್ತೆ, 10% ಸಿಗುತ್ತೆ. 10% ನಿಮಗೆ 15 ಆದರೆ 20% ಬೇಕು ಅಂದರೆ ಏನು ಮಾಡಬೇಕು, ಇಂಟು 2 ಮಾಡಬೇಕು. ಎಷ್ಟಾಗುತ್ತೆ, 15 2 30. ಯಾವುದರಲ್ಲಿ ನೀವು ಮೈನಸ್ ಮಾಡಬೇಕು ಈಗ ಅದನ್ನ, 150ರಲ್ಲಿ 30 ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ, 120. ಫೈನಲಾಗಿ ಏನಾಯಿತು, 120. ತಂದಿದ್ದೆಷ್ಟಕ್ಕೆ ಮೊದಲು, 100ಕ್ಕೆ ಐಟಮ್ನ ಅಂಗಡಿ ಅಥವಾ ಒಂದು ಶಾಪ್ಗೆ. ಮಾರಿದ್ದೆಷ್ಟಕ್ಕೆ, 50% ಹೆಚ್ಚಿಸಿ ನಂತರ 20% ರಿಯಾಯಿತಿ ಆದ ನಂತರ 120ಕ್ಕೆ. ಎಷ್ಟು ಪರ್ಸೆಂಟ್ ಲಾಭ ಆದಂತೆ, 20% ಲಾಭ. ಎಷ್ಟಾಯಿತು, 20%. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಯಾರಿಗೆಲ್ಲ ಕ್ಲಾಸ್ ಸ್ಪೀಡ್ ಅಥವಾ ಬೇಗ ಬೇಗ ಹೇಳ್ತಿದ್ದೀನಿ ಅನ್ನಿಸುತ್ತೆ ಅವರು ನೀವು ಸೆಟ್ಟಿಂಗಲ್ಲಿ ಸ್ವಲ್ಪ ಕಡಿಮೆ ಇಟ್ಕೊಂಡು ನೋಡಿ. ಸೆಟ್ಟಿಂಗಲ್ಲಿ ಯಾವ ಥರ ಬೇಕಾದರೂ ನೀವು ಸೆಟ್ ಮಾಡ್ಕೋಬೋದು. ವಾಯ್ಸ್ ಸ್ವಲ್ಪ ಸ್ಪೀಡ್ ಅನಿಸುತ್ತೆ ಮ್ಯಾಮ್ ಅಂದರೆ ಸ್ವಲ್ಪ ಕಡಿಮೆ ಇಟ್ಕೊಂಡು ನೋಡಿ ಸ್ಪೀಡನ್ನ. ಓಕೆ, ಯಾಕಂದರೆ ಮ್ಯಾಕ್ಸ್ ನನಗೆ ಈ ಥರ ಹೇಳಿ ಅಥವಾ ಬಿಡಿಸಿನೇ ರೂಢಿ. ಹಾಗಾಗಿ ನಾನು ಆದಷ್ಟು ಕಡಿಮೆ ಮೆಲ್ಲಕ್ಕೆ ಹೇಳಬೇಕು ಅಂತ ಟ್ರೈ ಮಾಡ್ತೀನಿ, ಬಟ್ ನನ್ನ ಕಡೆ ಆಗ್ತಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ 13th ಕ್ವಶನ್ ಏನಿದೆ, ಇದು ನೆಕ್ಸ್ಟ್ ನ್ಯೂ ಟೈಪು. ಅಲ್ಲಿಗೆ ಕಂಪ್ಲೀಟ್ ಆಯಿತು ಅದೆರಡು ಕ್ವಶನ್ನು. ನಿಮ್ಗೆ ಬೇಕು ಅಂದರೆ ನಾನು ಹೋಮ್ವರ್ಕ್ಗೆ ಒಂದು ಕ್ವಶನ್ ಕೊಡ್ತೀನಿ, ಅದನ್ನು ನೀವು ಸಾಲ್ವ್ ಮಾಡಿ ಹಾಕ್ಬೋದು. ಇದು ಕೊಟ್ಟಿರೋ ಹೋಮ್ವರ್ಕೇ ಮಾಡಲ್ಲ, ಹಾಗಾಗಿ ನಿಮಗೆ ನಾವು ಎಕ್ಸ್ಟ್ರಾ ಹೋಮ್ವರ್ಕ್ ಕೊಡೋಕ್ಕೆ ಹೋಗಲ್ಲ. ಏನು ಕ್ಲಾಸಲ್ಲಿ ಹಾಕ್ಕೊಂಬಂದಿರ್ತೀವಿ ಅದೆಷ್ಟು ಹೋಮ್ವರ್ಕ್ನ ನೀವು ಮಾಡಿ ಹಾಕಿದರೆ ಸಾಕು. ನೆಕ್ಸ್ಟು ಅದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೀವು ಬೇಕಂದರೆ ಓನಾಗಿ ಹಾಕ್ಕೊಂಡು ಕ್ವಶನ್ನ ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ 13th ಕ್ವಶನ್ ಏನಿದೆ, ಒಂದು ವಸ್ತುವನ್ನು 28,000ಕ್ಕೆ ಮಾರಿದಾಗ 30% ನಷ್ಟವಾಗುತ್ತದೆ, 25% ಲಾಭ ಗಳಿಸಲು ಯಾವ ಬೆಲೆಗೆ ಮಾರಬೇಕು ಅಂತ ಕೇಳಿದ್ದಾರೆ. ಇದು ಕೂಡ ನಿಮಗೆ SSGDಲಿ 2024ರಲ್ಲಿ ಕೇಳಿರುವಂಥ ಕ್ವಶನ್ ಆಗಿದೆ. ಈ ಕ್ವಶನ್ ಯಾವ ಥರ ಬಿಡಿಸೋದು ಅಂದರೆ, ಏನು ಹೇಳ್ತಿದ್ದಾರೆ ಮೊದಲು ಕೊಟ್ಟಿರೋ ಈಕ್ವೇಷನ್ನ ಹಾಕೋಣ. ಮುಂದೆ ಯಾವುದೋ ವಸ್ತುವಿದೆ, ಅದನ್ನು 28,000ಕ್ಕೆ ಮಾರಿದ್ದಾರೆ. ಆಗ 28,000ಕ್ಕೆ ಮಾರಿದಾಗ ಏನಾಗಿದೆ, 30% ನಷ್ಟ ಉಂಟಾಗಿದೆ ಅವರಿಗೆ. ಈಗ ನಾವೇನು ಮಾಡಬೇಕು, 25% ಲಾಭ ಗಳಿಸಲು ಅಥವಾ ಲಾಭ ಬರಲು ಯಾವ ಬೆಲೆಗೆ ಮಾರಬೇಕು ಅನ್ನೋದನ್ನ ನಾವಿವಾಗ ಕಂಡುಹಿಡಿಬೇಕು. 30% ನಷ್ಟ ಅಂದರೆ ಎಷ್ಟಾಗುತ್ತೆ, 70 ಆಗುತ್ತೆ. 70 ಅಂದರೆ ಎಷ್ಟು ಹೇಳ್ತಿದ್ದಾರೆ, 28,000. ಈಗ ನಮಗೇನು ಕೇಳ್ತಿದ್ದಾರೆ, 25% ಲಾಭ ಗಳಿಸಲು ಅಂತ ಹೇಳ್ತಿದ್ದಾರೆ. 25% ಲಾಭ ಅಂದರೆ ಎಷ್ಟಾಗುತ್ತೆ, ನಮಗೆ 125 ಆಗುತ್ತೆ. ಓಕೆ, 125 ಬರಬೇಕು ಅಥವಾ ಪರ್ಸೆಂಟೇಜ್ ಲಾಭ ಆಗಬೇಕು ಅಂದರೆ ಯಾವ ಬೆಲೆಗೆ ನಾವು ಮಾರಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದಾಗ ನಮ್ಗೆ ಆನ್ಸರ್ ಸಿಗುತ್ತೆ. ಏನು ಮಾಡೋಣ, ಜೋಡಿ ಇರೋದನ್ನ ಮೇಲೆ ಬರ್ಕೋಬೇಕು ಅಂತ ಹೇಳಿದ್ದೀನಿ. 125 ಇಂಟು 28,000 ಡಿವೈಡೆಡ್ ಬೈ 70. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. ಇದೊಂದು 0ಗೆ ಇದೊಂದು 0 ಕ್ಯಾನ್ಸಲ್ ಆಗುತ್ತೆ. 7 1 7 4 28, 2 0ಗೆ 2 0. ಇನ್ನೇನು ಉಳೀತು ನಮಗೆ, 125 ಇಂಟು 400 ಉಳೀತು. 125 ಇಂಟು 400 ಅಂದರೆ ಎಷ್ಟಾಗುತ್ತೆ, 2 0ಗೆ 2 0 ಆಲ್ರೆಡಿ ಇಟ್ಬಿಡಿ. 4 5 20, 2 ಕ್ಯಾರಿ 1 0, 4 2 8, 2 ಅಂದರೆ 10 ಆಗುತ್ತೆ. 1 10 1 0. ನೆಕ್ಸ್ಟು 4 1 4, 4 + 1 ಅಂದರೆ 5. ಆನ್ಸರ್ ಈಸ್ 50,000, 50,000. ಏನಿದೆ, ಆ ವಸ್ತುವನ್ನು 50,000ಕ್ಕೆ ಮಾರಾಟ ಮಾಡಿದಾಗ ನಿಮಗೆ 25% ಲಾಭ ಉಂಟಾಗುತ್ತದೆ ಅಥವಾ ಸಿಗುತ್ತದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಏನಿದೆ 14ನೇ ಕ್ವಶನ್ನು ಸೇಮ್. ಕ್ಯಾಮ್ರಾವನ್ನು 24,000ಕ್ಕೆ ಮಾರಿದಾಗ 20% ಲಾಭವಾಗುತ್ತದೆ, 25% ಲಾಭ ಪಡೆಯಲು ಯಾವ ಬೆಲೆಗೆ ಮಾರಬೇಕು ಅಂತ ಕೇಳಿದ್ದಾರೆ. ಇವಾಗ ಏನು ಬಿಡಿಸಿದ್ವಿ, ಸೇಮ್ ಕ್ವಶನ್ನು. ಇಲ್ಲಿ ಏನು ಹೇಳಿದ್ದಾರೆ, 24,000ಕ್ಕೆ ಆಲ್ರೆಡಿ ಮಾರಿದ್ದಾರೆ. ಅವಾಗ ಏನಾಗಿದೆ, 20% ಲಾಭ ಬಂದಿದೆ.
ಈಗ ನಮಗೆ ಇನ್ನೂ 5% ಹೆಚ್ಚಿಗೆ ಬೇಕಂದರೆ 20 ಮಾರಿದ್ದಾರೆ 25% ಲಾಭ ಬೇಕು ನಮಗೆ. ಹಾಗಾದರೆ ಯಾವ ಬೆಲೆಗೆ ಮಾರಬೇಕು ಅಂತ ಕೇಳಿದ್ದಾರೆ. ಈಗ ಏನು ಮಾಡಬೇಕು, 20% ಲಾಭ ಅಂದರೆ ಏನಾಗುತ್ತೆ 120 120 ಆಗುತ್ತೆ. ಏನಾಗುತ್ತೆ 120 120 ಯಾವ ಬೆಲೆಗೆ ಮಾರಿದಾಗ 24,000ಕ್ಕೆ ಮಾರಿದಾಗ. ನಮಗೇನು ಹೇಳ್ತಿದ್ದಾರೆ 25% ಲಾಭವಾಗಲು ಯಾವ ಬೆಲೆಗೆ ಮಾರಬೇಕು ಅಂತ. 25% ಲಾಭ ಅಂದರೆ ಏನಾಗುತ್ತೆ 125 ಆಗುತ್ತೆ. ಓಕೆ, ನೆಕ್ಸ್ಟ್ ಏನಿದೆ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಬೇಕು. 125 ಇಂಟು 24,000 ಡಿವೈಡೆಡ್ ಬೈ 120 120. ನೆಕ್ಸ್ಟ್ ಏನು ಮಾಡಬೇಕು, ಸಿಂಪ್ಲಿಫಿಕೇಷನ್ ಮಾಡೋಣ. 10ಗೆ 10 ಕ್ಯಾನ್ಸಲ್ ಆಗುತ್ತೆ. 12 ಒಂದಲೇ 12 2 24 2 0ಗೆ 2 0. ಇನ್ನು ಉಳಿದಿದ್ದೇನು ನಮಗೆ 125 ಇಂಟು 200 ಏನಾಗುತ್ತೆ 2 0ಗೆ 2 0 ಹಾಗೆ ಇಡಿ. 2 5 10 1 10 1 0 2 2 4 4 1 5 ನೆಕ್ಸ್ಟು 2 1 2 ಏನಾಗುತ್ತೆ 25,000ಕ್ಕೆ ಅದನ್ನು ಒಂದು ವಸ್ತುವನ್ನು ಏನಿದೆ ಆ ವಸ್ತುವನ್ನು ಕ್ಯಾಮರಾವನ್ನು ಮಾರಿದಾಗ ಅಲ್ಲಿ 25% ಲಾಭ ಉಂಟಾಗುತ್ತದೆ. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ 15th ಕ್ವಶನ್ನು. ಇದು ನಿಮಗೆ ಹೋಮ್ವರ್ಕ್ ನಂಬರ್ 4. ಈ ಕ್ವಶನ್ನ ನೀವು ಸಾಲ್ವ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತೀರಾ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಆಲ್ ಕ್ವಶನ್ ಕಂಪ್ಲೀಟ್ ಆಯಿತು. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ನ ಯಾರೆಲ್ಲ ಜಾಯ್ನ್ ಆಗಿಲ್ಲ ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಕ್ಲಾಸಸ್ಸಲ್ಲಿ ಏನಾದರೂ ಚೇಂಜಸ್ ಬೇಕಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ PDF ವಿತ್ ಆನ್ಸರ್ ಜೊತೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.